ಪರಿಣಾಮ. ತದಾದ ನಂತರ ರಾಣಿ ವಿಕ್ಟೋರಿಯಾ ಅಂತ ಏನಿದ್ದಲ್ಲ ಇಂಗ್ಲೆಂಡ್ ದೇಶದಾಗ, ಅವಳು ಏನ್ ಮಾಡ್ತಾರಪ್ಪ ಅಂದ್ರ 1858ರಲ್ಲಿ ಭಾರತೀಯರಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನ ನೀಡ್ತಾಳೆ ಅಥವಾ ಹಕ್ಕುಗಳನ್ನ ಘೋಷಣೆ ಮಾಡ್ತಾಳೆ. ಎಷ್ಟನೇ ಇಸ್ವಾಗ? 1858 ಇಸ್ವಾಗ. ಆದರೆ 1858ನಲ್ಲಿ ರಾಣಿ ವಿಕ್ಟೋರಿಯಾ ಘೋಷಣೆ ಮಾಡಿದ ಆ ಘೋಷಣೆಗಳಿಗೆ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಏನಂತಂದ್ರ 1858ರ ಬ್ರಿಟಿಷ್ ರಾಣಿಯ ಬ್ರಿಟಿಷ್ ರಾಣಿಯ ಘೋಷಣೆಯನ್ನು ಏನಮ್ಮದು ಘೋಷಣೆಯನ್ನು ಎಂದಕ್ಕೆ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ. ಎಂದಕ್ಕೆ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ. ನಿಮಗೊಂದು ಡೌಟ್ ಬರುತ್ತೆ, ಮ್ಯಾಗ್ನಾ ಕಾರ್ಟಾ ಅಂದ್ರೆ ಏನು? ವಾಟ್ ಇಸ್ ದ ಮೀನ್ ಬೈ ಮ್ಯಾಗ್ನಾ ಕಾರ್ಟಾ? ಮ್ಯಾಗ್ನಾ ಕಾರ್ಟಾ ಅಂತ ಯಾಕೆ ಕರೆದ್ರು ಅಂದ್ರೆ ಒಂದು ಹಿನ್ನೆಲೆ ಇದೆ ಅದಕ್ಕೆ. ಏನೇನು ಹಿನ್ನೆಲೆ ಅಂದ್ರೆ, ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ರಾಜ ಇದ್ದ, ಅವನ ಹೆಸರು ಜಾನ್ ಅಂತ. ಆ ಜಾನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಸಾಮಾನ್ಯ ಶಕ 1215 ಇಸ್ವಿಯಲ್ಲಿ ಇಂಗ್ಲೆಂಡಿನ ಪ್ರಜೆಗಳಿಗೆ ನೀಡಿದ್ದ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಹಿಂತೆಗೆದುಕೊಳ್ತಾರೆ. ಕೊಟ್ಟಿರುವ ಸೌಲಭ್ಯಗಳನ್ನ ಹಿಂತೆಗೆದುಕೊಳ್ತಾರೆ. ಆಗ ಇಂಗ್ಲೆಂಡಿನ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಗ್ಲೆಂಡಿನ ರಾಜನಾದ 2ನೇ